ಕನಕಪುರ ಅನ್ಯಾಯ ಅಕ್ರಮಗಳ ಬಗ್ಗೆ ದನಿ ಎತ್ತಿದ ಕಾರಣಕ್ಕೆ ದಲಿತ ಪರ ಸಂಘಟನೆಯ ನಾಯಕ ಕೊತ್ತಿಪುರ ಗೋವಿಂದರಾಜುರವರ ಮೇಲೆ ಶಾಸಕ ಇಕ್ಬಾಲ್ ಹುಸೇನ್ ರವರು ಬೆಂಬಲಿಗರ ಮೂಲಕ ಹಲ್ಲೆ ಮಾಡಿ ಕೊಲ್ಲಲು ಪ್ರಯತ್ನಿಸಿದ್ದು ರಾಮನಗರದಲ್ಲಿ ರಾಕ್ಷಸರ ಹಾವಳಿಯಂತಾಗಿದ್ದು, ಶಾಸಕರು ಹಾಗೂ ಅವರ ಪಟಾಲಂಗಳನ್ನು ಬಂಧಿಸಿ ಗಡೀಪಾರು ಮಾಡಬೇಕೆಂದು ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷ ಕುಮಾರಸ್ವಾಮಿ ಆಗ್ರಹಿಸಿದರು. ಇತ್ತೀಚೆಗೆ ರಾಮನಗರದಲ್ಲಿ ದಲಿತ ಪರ ನಾಯಕರನ್ನು ಅಂಬೇಡ್ಕರ್ ಜಯಂತಿಗೆ ನಿಯಮಾನುಸಾರ ಆಹ್ವಾನಿಸದೆ ಶಾಸಕರು ಹಾಗೂ ಜಿಲ್ಲಾಡಳಿತವು ಕಾಂಗ್ರೆಸ್ ಪರ ಒಲವುಳ್ಳ ಕೆಲವೇ ಸಂಘಟನೆಗಳ ಮುಖಂಡರನ್ನು ಕರೆಸಿ ಕಾರ್ಯಕ್ರಮ ಮಾಡಿದ್ದರು. ಇದನ್ನು ವಿರೋಧಿಸಿ ಸ್ವಾಭಿಮಾನಿ ದಲಿತ ಪರ ಸಂಘಟನೆಗಳು ಪ್ರತ್ಯೇಕವಾಗಿ ಅಂಬೇಡ್ಕರ್ ಜಯಂತಿ ಆಚರಿಸಿದ್ದರು. ಅಲ್ಲದೆ ರಾಮನಗರದಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ ಮಹಿಳಾ ಸಮಾವೇಶದಲ್ಲಿ ದಲಿತ ಮಹಿಳೆಯೋರ್ವರಿಗೆ ಕಾಲ್ತುಳಿತದಿಂದಾಗಿ ಕೈ ಮುರಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಹ ಕೊತ್ತಿಪುರ ಗೋವಿಂದರಾಜು ಪತ್ರಿಕಾಗೋಷ್ಠಿ ನಡೆಸಿ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದರು. ನಂತರ ಶಾಸಕ ಇಕ್ಬಾಲ್ ಬೆಂಬಲಿತ ಕೆಲವರು ಪತ್ರಿಕಾಗೋಷ್ಠಿ ನಡೆಸಿ ಸಾಮಾಜಿಕ ಮಾಧ್ಯಮಗಳ ಮೂಲಕ ಧಮಕಿ ಹಾಕಿದ್ದರು. ಇದಾದ ಮಾರನೇ ದಿನವೇ ವೈಯಕ್ತಿಕ ಕೆಲಸ ನಿಮಿತ್ತ ಬಂದಿದ್ದ ಗೋವಿಂದರಾಜುರವರ ಮೇಲೆ ರಾಮನಗರ ಪ್ರಾಧಿಕಾರದ ಅಧ್ಯಕ್ಷ ಚೇತನ್ ಕುಮಾರ್, ಮದರ್ ಸಾಬರ, ದೊಡ್ಡಿಯ ಜಯ ಕರ್ನಾಟಕ ರವಿ, ಜೋಗಿಂದರ್ ಹಾಗೂ ಸಹಚರರೊಂದಿಗೆ ರಾಮನಗರದ ರಾಮಕೃಷ್ಣ ನರ್ಸಿಂಗ್ ಹೋಂ ಮುಂಭಾಗದಲ್ಲಿ ಗೋವಿಂದರಾಜುರವರ ಮೇಲೆ ಹಲ್ಲೆಯಾಗಿತ್ತು. ಪ್ರಕರಣದ ಬಗ್ಗೆ ಕನಕಪುರ ತಹಶೀಲ್ದಾರ ಮುಖೇನ ಗೃಹಮಂತ್ರಿ ಪರಮೇಶ್ವರ್ ರವರಿಗೆ ದೂರು ಸಲ್ಲಿಸಿ ಮಾತನಾಡಿದ ಕುಮಾರಸ್ವಾಮಿ, ರಾಮನಗರಕ್ಕೆ ರಾಮನ ಹೆಸರಿದ್ದು ಈಗ ಶಾಸಕರು ಹಾಗೂ ಅವರ ಗೂಂಡ ಬೆಂಬಲಿಗರಿಂದ ರಾಮನಗರ ರಿಪಬ್ಲಿಕ್ ಎಂಬ ಅಪಖ್ಯಾತಿ ಗಳಿಸುತ್ತಿದೆ. ಬಹಿರಂಗವಾಗಿ ಧಮಕಿ ಹಾಕಿ ಹಲ್ಲೆ ಮಾಡಿ ಶಾಸಕರ ವಿರುದ್ಧ ಮಾತನಾಡಕೂಡದು ಎಂದು ಧಮಕಿ ಹಾಕಿದರೆ ಕಾನೂನು ಸುವ್ಯವಸ್ಥೆ ಬದುಕಿದೆಯೇ? ಪೊಲೀಸ್ ಇಲಾಖೆ ಶಾಸಕರ ಅಣತಿಯಂತೆ ಕೆಲಸ ಮಾಡುತ್ತಿದ್ದು ಇದುವರೆಗೂ ಆರೋಪಗಳನ್ನು ಬಂಧಿಸುವ ಕೆಲಸ ಮಾಡಿಲ್ಲ ಎಂದು ಕಿಡಿಕಾರಿದರು. ದಲಿತ ನಾಯಕ ಪ್ರಶಾಂತ್ ಹೊಸದುರ್ಗ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಯಾರೂ ಪ್ರಶ್ನಾತೀತರಲ್ಲ. ಪ್ರಶ್ನಿಸುವ ಸಾಂವಿಧಾನಿಕ ಪ್ರಜ್ಞೆಯುಳ್ಳ ನಾಯಕರನ್ನು ಹಲ್ಲೆ ಮಾಡಿ ಕೊಲ್ಲಲು ಪ್ರಯತ್ನಿಸಿ ಭಯದ ವಾತಾವರಣ ನಿರ್ಮಾಣ ಮಾಡುವ ಶಾಸಕರ ಬೆಂಬಲಿಗರ ಕೃತ್ಯಕ್ಕೂ ಕಾಶ್ಮೀರದಲ್ಲಿ ದಾಳಿ ಮಾಡಿ ಭಯೋತ್ಪಾದಕತೆ ಹರಡಿದವರಿಗೂ ವ್ಯತ್ಯಾಸವೇ ಇಲ್ಲ. ಜಯ ಕರ್ನಾಟಕ ಜನಪರ ವೇದಿಕೆಯ ನಾಯಕ ಕುಮಾರಸ್ವಾಮಿ ಹಾಗೂ ರೈತ ನಾಯಕ ಮಲ್ಲಯ್ಯ ಹಾಗೂ ಇನ್ನುಳಿದ ನಾಯಕರನ್ನು ರೋಲ್ ಕಾಲ್ ಗಿರಾಕಿಗಳು ಎಂದು ಜರಿದು ಬೆದರಿಕೆ ಹಾಕುವ ಪುಂಡರಿಗೆ ಅವರ ಹೋರಾಟದ ಬೆಲೆ ಗೊತ್ತಿದೆಯೇ? ಊರನ್ನೇ ಕಬಳಿಸಿದ ಶಾಸಕರ ಅನ್ಯಾಯ ಪ್ರಶ್ನಿಸಿ ಊರಿನ ಜನಕ್ಕೆ ನ್ಯಾಯ ಕೊಡಿಸಿದ ಬದ್ಧತೆಯುಳ್ಳವರು. ನಿಮ್ಮ ಹಾಗೂ ನಿಮ್ಮ ಶಾಸಕರ ಚರಿತ್ರೆ ನಮಗೆ ಗೊತ್ತಿದೆ. ರೇಷ್ಮೆ ಮಾರುಕಟ್ಟೆಯಲ್ಲಿ ರೋಲ್ ಕಾಲ್ ಮಾಡುವವರು ಇಂದು ರೈತಪರ ಹೋರಾಟಗಾರರನ್ನು ಪ್ರಶ್ನಿಸುತ್ತಿದ್ದಾರೆ. ಇವರನ್ನು ಬಂಧಿಸಿ ಗಡೀಪಾರು ಮಾಡದಿದ್ದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು. ದಮ್ಮದಿಗೆ ಟ್ರಸ್ಟ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿ, ರಾಮನಗರ ಜಿಲ್ಲೆಯಲ್ಲಿ ದಲಿತರ ಸ್ಥಿತಿ ಶೋಚನೀಯವಾಗಿದೆ. ಘಟನೆ ನಡೆದು 24 ಗಂಟೆಗಳಾದರೂ ಎಫ್ಐಆರ್ ದಾಖಲಿಸಿ ಆರೋಪಿಗಳನ್ನು ಬಂಧಿಸದೆ ಮೀನಾಮೇಷ ಎಣಿಸುತ್ತಿರುವುದು ನಾಚಿಕೆಗೇಡು. ಇದು ಪೊಲೀಸರ ಅದಕ್ಷತೆಗೆ ಸಾಕ್ಷಿಯಾಗಿದೆ ಎಂದರು. ಕರ್ನಾಟಕ ರಾಜ್ಯ ರೈತ ಸಂಘದ ಚೀಲೂರು ಮುನಿರಾಜು ಮಾತನಾಡಿ, ಹೋರಾಟ ಮಾಡಲು ಸಂವಿಧಾನವು ಹಕ್ಕು ನೀಡಿದ್ದು ಹೋರಾಟ ತಪ್ಪಾಗಿದ್ದರೆ ದೂರು ದಾಖಲಿಸಲಿ. ಹೋರಾಟಗಾರರ ಮೇಲೆ ಹಲ್ಲೆ ಮಾಡೋಲಿಸುವ ಪ್ರವೃತ್ತಿ ಶಾಸಕರಿಗೆ ಶೋಭೆ ತರುವುದಿಲ್ಲ ಎಂದರು. ಬಿಎಸ್ಪಿ ಜಿಲ್ಲಾಧ್ಯಕ್ಷ ರಾಜ್ ಮೌರ್ಯ ಹಾಗೂ ಶ್ರೀರಾಮ ಸೇನೆಯ ಅಧ್ಯಕ್ಷ ನಾಗಾರ್ಜುನ್ ಮಾತನಾಡಿ ಘಟನೆಯನ್ನು ಖಂಡಿಸಿದರು. ಪ್ರತಿಭಟನೆಯಲ್ಲಿ ಹಾರೋ ಶಿವನಹಳ್ಳಿಯ ಕಹಳೆ ರುದ್ರೇಶ್, ಕೆಆರ್ಎಸ್ ಪಕ್ಷದ ಶಿವಮ್ಮ, ದುರ್ಗೇಶ್, ದಲಿತ ಮುಖಂಡ ಪ್ರವೀಣ್ ಕುಮಾರ್ ಬೊಮ್ಮನಹಳ್ಳಿ, ಚೀರಣಕುಪ್ಪೆ ರಾಜೇಶ್, ರೈತ ಸಂಘದ ತಿಮ್ಮೇಗೌಡ, ನಾಗರಾಜು ಮತ್ತು ಬಾಬು ಕಲ್ಲಹಳ್ಳಿ, ಸಾಸಲಾಪುರ ಜಗದೀಶ್ ಹಾಜರಿದ್ದರು. ಒಂದು ಗ್ರಾಮದಲ್ಲೂ ಕೂಡ ಆಂದೋಲನ ಮಾಡ್ತೀವಿ. ಇಂಥ ದಲಿತ ವಿರೋಧಿ, ರೈತ ವಿರೋಧಿ, ಹೋರಾಟಗಾರರ ವಿರೋಧಿ ಶಾಸಕ, ಇಂಥ ಕೆಟ್ಟ ಶಾಸಕ, ಟೋಕನ್ ಶಾಸಕ, ಇವನು ವಾಮಮಾರ್ಗದಿಂದ ಬಂದಂಥ ಶಾಸಕ, ರೌಡಿಸಮ್ನ ಮಾಡ್ತಕ್ಕಂಥ ಶಾಸಕ ಬೇಡ ಅಂತೇಳಿ ಕ್ಷೇತ್ರಾದ್ಯಂತ ಆಂದೋಲನವನ್ನು ಕೂಡ ಮಾಡ್ತೀವಿ. ಮತ್ತೆ ಪ್ರಾಧಿಕಾರದ ಅಧ್ಯಕ್ಷ, ನೀನು ಧಮಕಿ ಆಗ್ತೀನಪ್ಪ, ನೀನು ಯಾವ ರೀತಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದೆಯಾ? ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಪ್ರಶಾಂತ್ ಹೇಳಿದ್ದಾರೆ. ನಿಮ್ಮ ಮೇಲೆ ನೀನು ಎಲ್ಲೆಲ್ಲಿ ರೋಲ್ ಕಾಲ್ ಮಾಡ್ತೀಯಪ್ಪ ಇಲಾಖೆಯಲ್ಲಿ? ನೀನು ಸಂಘಟನೆಯವರ ರೋಲ್ ಕಾಲ್ ಅಂತ ಹೇಳ್ತೀಯಾ? ನೀನು ಇಲಾಖೆನಲ್ಲೇ ರೋಲ್ ಕಾಲ್ ಮಾಡ್ತೀರಲ್ರಿ ನೀವು? ಅಧಿಕಾರಿಗಳ ಹತ್ರ, ರೈತರ ಹತ್ರ, ಸಮಸ್ಯೆ ಅಂತ ಬಂದವ್ರ ಹತ್ರ ರೋಲ್ ಕಾಲ್ ಮಾಡ್ತೀರಲ್ರಿ ನೀವು? ರೋಲ್ ಕಾಲ್ ಬಗ್ಗೆ, ಸಂಘಟನೆಗಳ ಬಗ್ಗೆ ಮಾತಾಡ್ತೀರಾ? ಇನ್ನೊಂದು ಸಾರಿ ಮಾತಾಡಿದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆಗಳನ್ನು ಕಾನೂನು ಪ್ರಕಾರ ನಾವೆಲ್ಲರೂ ಕೂಡ ಓದ್ತೀವಿ. ನಮ್ಮ ಮನೆಗಳ ಮುಂದೆ ಅವನ್ಯಾರೋ ಒಬ್ಬ ಗಡೀಪಾರಾಗಿರ್ತಕ್ಕಂಥ ಒಬ್ಬ ನಾಯಕ, ಒಂದು ಸಂಘಟನೆ ಮಾರ್ಕೊಂಡಿರ್ತಕ್ಕಂಥ ಆ ನಾಯಕ, ಸ್ವಯಂ ಘೋಷಿತ ನಾಯಕ ಅವನು. ಗಡೀಪಾರ್, ಕನಕಪುರದಿಂದನೂ ಗಡೀಪಾರ್, ರಾಮನಗರದಿಂದನೂ. ನಿನಗೇನಪ್ಪ ರಾಜರಾಜೇಶ್ವರಿ ನಗರದಲ್ಲಿರ್ತಕ್ಕಂಥವನಿಗೆ ಇನ್ನೊಬ್ಬ ಗಡೀಪಾರ್ ರೌಡಿ ಶೀಟರ್ ನೀನು ಬಂದು ಇಲ್ಲಿ ನಮ್ಮ ಸಂಘಟನೆ ಹೋರಾಟಗಾರರನ್ನ ಧಮಕಿ ಹಾಕ್ತೀಯಾ? ಮತ್ತೊಂದು ಸರಿ ಏನು ಸಂಘಟನೆಯವ್ರ ಮನೆ ಮುಂದೆ ಪರ್ಕೆ ಚಳವಳಿ ಮಾಡಿಸ್ತೀಯಾ? ಬಾ, ಮುಂದೊಂದು ದಿವಸ ನಮ್ಮ ಹೋರಾಟಗಾರರನ್ನ ಕೆಣಕಲಿಕ್ಕೆ ಬಾ, ನೀನು ರಾಮನಗರಕ್ಕೆ ಬಾ, ಕನಕಪುರಕ್ಕೆ ಬಾ. ನೀನು
ಇವೆಲ್ಲನೂ ಬಿಟ್ಬಿಟ್ಟು ಈ ಶಾಸಕನ ಕೈಗೊಂಬೆಯಾಗಿ ಅವನ್ನ ಓಲೈಸ್ಕೊಳ್ಳಿಕ್ಕೋಸ್ಕರ ಎಷ್ಟು ಹಣ ತಗೊಂಡು ಮಾತಾಡ್ದಪ್ಪ ಪತ್ರಿಕಾಗೋಷ್ಠಿಯಲ್ಲಿ ನೀನು. ಮೊನ್ನೆ ಮಾಡಿದಂಥ ಒಬ್ಬ ಸಂಘಟನೆನ ಅಡುಗಿಟ್ಬಿಟ್ಟು ಒಂದು ದಿವಸ ಸಂಘಟನಾ ಸಾಲ ಹಾಕೋತೀಯ, ಒಂದು ದಿವಸ ಕಾಂಗ್ರೆಸ್ ಸಾಲ ಹಾಕೋತೀಯ. ನೀನು ನಮ್ಮ ಮಲ್ಲಯ್ಯನವ್ರ ಬಗ್ಗೆ, ನಮ್ಮ ಬಗ್ಗೆ, ಹೋರಾಟಗಾರರ ಬಗ್ಗೆ, ನಮ್ಮ ಮುನ್ರಾಜ್ ಅವ್ರ ಬಗ್ಗೆ, ಎಲ್ಲರ ಬಗ್ಗೆ ಮಾತಾಡ್ತೀಯ. ಹೋರಾಟಗಾರರ ಬಗ್ಗೆ ನೀನ್ಯಾರೋ ಒಂದು ಕಾಲ ಇಸ್ಕೊಂಡು ಕಾಂಗ್ರೆಸ್ ಮಾರಾಟ ಆಗಿರುವಂಥ ವ್ಯಕ್ತಿ ನೀನು ಮಾತಾಡ್ತೀಯ. ಇದೇ ಕೊನೆಗಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಏನು ಯಾವ ರೀತಿ ಹೋರಾಟಕ್ಕೂ ಸಿದ್ಧ. ಏನ್ರಿ ಈ ಸಮಾಜಕ್ಕೆ ಏನೇನೋ ಕೊಡುಗೆ ಕೊಟ್ಟವರ ಹಿಂದೆ ಗಾಂಧೀಜಿ ಅಂತವರು, ಅಂಬೇಡ್ಕರ್ ಅಂತವರು ಅವ್ರ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ತ್ಯಾಗ ಮಾಡ್ತೇವ್ರಿ. ಈ ಕ್ಷೇತ್ರದ ಜನಕ್ಕೋಸ್ಕರ, ಈ ಜಿಲ್ಲೆಯ ಜನಕ್ಕೋಸ್ಕರ ಹೊಡಿತೀರೇನ್ರಿ, ನಮ್ಮೆಲ್ಲ ದೌರ್ಜನ್ಯ ಮಾಡ್ತೀರೇನ್ರಿ, ಜನರು ನೋಡ್ತಾರೆ, ಮುಂದೆ ತೀರ್ಮಾನ ಮಾಡ್ತಾರೆ. ಬಿಡ್ರಿ, ನಮ್ಮ ಯಾವುದೇ ಕಾರಣಕ್ಕೂ ಈ ರೀತಿ ಧಮಕಿ ಹಾಕಿ ಹೊಡೆದಾಟ ಮಾಡಿ ರೌಡಿಗಳನ್ನ ಬಿಟ್ಟು ಹೋರಾಟವನ್ನು ಹತ್ತಿಸ್ತೀವಿ ಅಂತ ಹೇಳಿ ಕನ್ಸ್ಕೊಂಡಿದ್ರೆ ಇನ್ನೂ ಜಾಸ್ತಿ ಮಾಡ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಕೂಡ ನಾವು ಭಯ ಪಡೋರಲ್ಲ. ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.